ಸೇಮ್ ನಿಮಗಿರೋ ಡೌಟೇ ನನಗೆ ಸೆಕೆಂಡ್ ಪಿ.ಯು.ಸಿ ಎಕ್ಸಾಮ್ ಬರೆಯುವಾಗ ಇತ್ತು. ಲೈಕ್ ಎಕ್ಸಾಮ್ 2 ಬರೀಬೇಕಾ? ಬರೀಬಾರ್ದಾ? ಲೈಕ್ ಬೆನಿಫಿಟ್ ಏನು? ರಿಸ್ಕ್ ಇರುತ್ತಾ ಅಂತ? ಲೈಕ್ ಮಾರ್ಕ್ಸ್ ಕಾರ್ಡಲ್ಲಿ ಚೇಂಜ್ ಆಗುತ್ತಾ? ಇಲ್ಲಾಂತಂದ್ರೆ ಲೈಕ್ ಕೆ.ಸಿ.ಟಿ ಮೇಲೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಫ್ಯೂಚರ್ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತಂತ. ಸೊ ಯಾಕೆಂತಂದ್ರೆ ಸೇಮ್ ನಮ್ಮ ಬ್ಯಾಚ್ 2024 ಬ್ಯಾಚಲ್ಲೇ ಈ ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಕಂಡಕ್ಟ್ ಮಾಡಿರೋದು, ಸ್ಟಾರ್ಟ್ ಮಾಡಿರೋದು. ಬೇಸಿಕಲಿ ನಾವು ಅನ್ಕೊಂತೀವಿ ಲೈಕ್ ಎಕ್ಸಾಮ್ 2, ಎಕ್ಸಾಮ್ 3 ಓನ್ಲಿ ಫೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಂತ. ಬಟ್ ಅದನ್ನ ಯೂಸ್ ಮಾಡ್ಕೊಂಡು ನಾವು ಟಾಪರ್ಸ್ ಲೈಕ್ ನೀವು ಬೇಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಮೋರ್ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು. ಅಂಡ್ ಮತ್ತೆ ಲೇಟರ್ ಅಲ್ಲಿ ಕೆ.ಸಿ.ಟಿ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅದನ್ನ. ಅಂಡ್ ಎಕ್ಸಾಮ್ ಇದು ಲೈಕ್ ಮಾರ್ಕ್ಸ್ ಕಾರ್ಡಲ್ಲಿ ಚೇಂಜ್ ಆಗುತ್ತೆ ಅಂತಂದ್ರೆ ನೋ ಚೇಂಜ್. ನಾನು ಬರೆಯುವಾಗ ಲೈಕ್ ಎಕ್ಸಾಮ್ 2, ಎಕ್ಸಾಮ್ 3 ಬರೆದ್ರೆ ಮಾರ್ಕ್ಸ್ ಏನು ಇನ್ಕ್ರೀಸ್ ಆಗುತ್ತೆ. ಬಟ್ ಆ ಮಾರ್ಕ್ಸ್ ಕಾರ್ಡಲ್ಲಿ ಲೈಕ್ ಡೇಟ್ ಚೇಂಜ್ ಆಗೋದು, ಈ ಎಕ್ಸಾಮ್ ಇವತ್ತು ಬರ್ದಿರೋದು, ಮಂತ್ ಚೇಂಜ್ ಆಗೋದು, ಇಲ್ಲ ಅಂತಂದ್ರೆ ಎಕ್ಸಾಮ್ 2 ಅಂತ ಸಪ್ರೇಟಿಂಗ್ ಎಕ್ಸಾಮ್ 2 ಅಂತ ಬರೋದು. ಮಾರ್ಕ್ಸ್ ಕಾರ್ಡಲ್ಲಿ ಬಂದ್ರೆ ಲೈಕ್ ಒಂಥರ ಇರುತ್ತೆ. ಲೈಕ್ ಆಚೆ ನಾವು ಏನ್ ಅನ್ಕೊಂತೀವಿ ಬೇರೆಯವ್ರು ಅಂತಂದ್ರೆ ಮತ್ತೆ ಫ್ಯೂಚರಲ್ಲಿ ಯಾರಿಗಾದ್ರೂ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ, ಓಹ್! ಇವ್ನು ಫೇಲ್ ಆಗಿದ್ದಾನೆ ಅದಕ್ಕೆ ಎಕ್ಸಾಮ್ 2, ಎಕ್ಸಾಮ್ 3 ಬರ್ದಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಒಬ್ರು ಬರೆಯಲ್ಲ. ಲೈಕ್ ಆ ರೀತಿ ಥಿಂಕ್ ಮಾಡ್ತಿದ್ದೆ. ಲೈಕ್ ನಮ್ಮ ಬ್ಯಾಚಲ್ಲಿ ಜಾಸ್ತಿ ಹಂಗೆ ಥಿಂಕ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ರು ಲೈಕ್ ಎಕ್ಸಾಮ್ 2 ಬರ್ದ್ರೆ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಚೇಂಜ್ ಆಗಲ್ಲ ಏನು ಇಲ್ಲ ಅಂತ. ಬಟ್ ಆ ಭಯ ಇರುತ್ತೆ ಲೈಕ್ ಚೇಂಜ್ ಆಗುತ್ತೇನೋ ಚೆನ್ನಾಗಿರಲ್ಲ ಅದು ಇದು ಅಂತ. ಬಟ್ ಚೇಂಜ್ ಆಗೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ನೀವು ಎಕ್ಸಾಮ್ 2, ಎಕ್ಸಾಮ್ 3 ಏನೇ ಬರಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಎಕ್ಸಾಮ್ 1 ಬರ್ತಿದ್ರೆ, ಎಕ್ಸಾಮ್ 2 ಬರ್ತಿದ್ರೆ, ಎಕ್ಸಾಮ್ 3 ಬರ್ತಿದ್ರೆ ನಿಮಗೆ ಚೇಂಜೇ ಇರಲ್ಲ ಮಾರ್ಕ್ಸ್ ಕಾರ್ಡಲ್ಲಿ. ನೀವು ಎಕ್ಸಾಮ್ 1 ಹೆಂಗ್ ಬರೀತೀರಿ ಮೈನ್ ಎಕ್ಸಾಮ್ ಹೆಂಗ್ ಬರ್ದಿದ್ದೀರೋ ನೀವು ಎಕ್ಸಾಮ್ 2 ಬರ್ದ್ರುನು ನಿಮ್ಮ ಮಾರ್ಕ್ಸಲ್ಲಿ ಓನ್ಲಿ ನಿಮ್ಮ ಮಾರ್ಕ್ಸ್ ಚೇಂಜ್ ಆಗುತ್ತೆ ಹೊರತು ನಿಮ್ಮ ಮಾರ್ಕ್ಸ್ ಚೇಂಜ್ ಆಗಲ್ಲ. ಇದು ಎಲ್ಲರಿಗೂ ಡೌಟ್ ಇರುತ್ತೆ. ಇದು ಕ್ಲಿಯರ್. ಅಂಡ್ ಅಗೈನ್ ಇದು ಲೈಕ್ ಫಾರ್ ಸಪೋಸ್ ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಲೈಕ್ ಈ ವರ್ಷ ಸ್ಪೆಸಿಫಿಕಲಿ ಲೈಕ್ ಎಕ್ಸಾಮ್ 2 ಅನ್ನೋದು ಲೈಕ್ ಫೆಬ್ 25 ಲೈಕ್ ಏಪ್ರಿಲ್ 25 ಸ್ಟಾರ್ಟ್ ಮಾಡ್ತಾವ್ರೆ. ಅಂದ್ರೆ ಕೆ.ಸಿ.ಟಿ ಆದ್ಮೇಲೆ. ಬೇರೆಯವರಾದ್ರೆ ಲೈಕ್ ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ರೆ ಯು ಕ್ಯಾನ್ ಲೈಕ್ ನಿಮಗೆ ಟೈಮ್ ಸಿಗುತ್ತೆ ಸ್ಟಡಿ ಮಾಡಕ್ಕೆ ಬರೆಯಕ್ಕೆ. ಬಟ್ ಕೆ.ಸಿ.ಟಿ ಸ್ಟೂಡೆಂಟ್ಸ್‌ಗೆ ಪಿ.ಸಿ.ಎಂ ಸೈನ್ಸ್ ಸ್ಟೂಡೆಂಟ್ಸ್‌ಗೆ ಕೆ.ಸಿ.ಟಿ ಎಕ್ಸಾಮ್ 2 ಡೇಸ್ 23, 24 ಆದ್ಮೇಲೆ 25 ಸ್ಟಾರ್ಟ್ ಮಾಡವ್ರೆ. ಅಂಡ್ ನೀವು ಸೈನ್ಸ್ ಸ್ಟೂಡೆಂಟ್ಸ್ ನೀವು ಎಲ್ಲ ಪ್ರತಿ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಡಿ. ಟೋಟಲ್ ಮಾರ್ಕ್ಸ್ ಎಲ್ಲ ಲೈಕ್ ನೀವು ಬರಿಬೇಕಂತಂದ್ರೆ ಬರೀರಿ. ಐ ಕ್ಯಾನ್ ಸೇ ಲೈಕ್ ಓನ್ಲಿ ಪಿ.ಸಿ.ಎಂ ಮಾತ್ರ ನೋಡ್ಕೊಳ್ಳಿ. ಪಿ.ಸಿ.ಎಂ ಯಾವ್ದು ಕಡಿಮೆ ಆಗಿದೆ, ಯಾವ್ದು ಜಾಸ್ತಿ ಮಾಡ್ಕೋಬೇಕು ಅಂತ ಅದ್ರ ಮೇಲೆ ಕನ್ಸಿಡರ್ ಮಾಡಿ. ಯಾಕಂತಂದ್ರೆ ಲೈಕ್ ಅದನ್ನೇ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಕೆ.ಸಿ.ಟಿಗೆ. ಸೊ ಅದಕ್ಕಾಗಿ ಓನ್ಲಿ ಪಿ.ಸಿ.ಎಂ ಇಲ್ಲಾಂದ್ರೆ ಪಿ.ಸಿ.ಎಂ ಮಾತ್ರ ಕನ್ಸಿಡರ್ ಮಾಡಿ ಯಾವ್ದು ಬೇಕಾ ಎಕ್ಸಾಮ್‌ಗೆ ಅಪ್ಲೈ ಮಾಡಿಬಿಟ್ಟು ಬರೀರಿ ಎಕ್ಸಾಮ್ 2 ಓಕೆನಾ. ಯಾಕಂತಂದ್ರೆ ಇದು ಕೆ.ಸಿ.ಟಿ ಕನ್ಸಿಡರ್ ಮಾಡ್ತಾರೆ ಇದನ್ನ. ಅಂಡ್ ಇವೆರಡರಲ್ಲಿ ಲೈಕ್ ಎಕ್ಸಾಮ್ 1 ಬರ್ತಿದ್ರೆ, ಎಕ್ಸಾಮ್ 2 ಬರ್ತಿದ್ರೆ ಇದ್ರಲ್ಲಿ ಎರಡರಲ್ಲಿ ನಿಮಗೆ ಯಾವ್ದು ಹೈಯೆಸ್ಟ್ ಬರುತ್ತೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಫಾರ್ ಸಪೋಸ್ ನೀವು ಕೆ.ಸಿ.ಟಿ ಎಕ್ಸಾಮ್ ಬರೀತೀರಲ್ಲ 23, 24 ಬರೀತೀರಾ. ಅಂಡ್ 25 ಮತ್ತೆ ಫಸ್ಟ್ ಎಕ್ಸಾಮ್ ಬಯಾಲಜಿ ಇರೋದು ನಿಮಗೆ ಪಿ.ಸಿ.ಎಂ ಸ್ಟೂಡೆಂಟ್ಸ್‌ಗಾದ್ರೆ. 27th ಇರೋದು ಬಯಾಲಜಿ. ನಿಮಗೆ 2 ಡೇಸ್ ಟೈಮ್ ಸಿಗುತ್ತೆ ನಿಮಗೆ. 2 ಡೇಸ್ ಟೈಮ್ ಆದ್ಮೇಲೆ ನೀವು ಸ್ಟಡಿ ಮಾಡ್ತೀರಾ, ಹೋಗ್ತೀರಾ, ಬರೀತೀರಾ. ಫಾರ್ ಸಪೋಸ್ ಆ 2 ಡೇಸಲ್ಲಿ ನಿಮಗೆ ಓದಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ನೀವು ಹೆಂಗೋ ಟೆಂಪ್ರವರಿ ಹಂಗೆ ಹಿಂಗೆ ಓದ್ಕೊಂಡು ಹೋಗಿರ್ತೀರಿ ಎಕ್ಸಾಮಲ್ಲಿ ಬರ್ತಿರ್ತೀರ. ಮೈನ್ ಎಕ್ಸಾಮ್‌ಗಿಂತ ಈ ಎಕ್ಸಾಮ್ ಒಳ್ಳೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಂದ್ರೆ ಇದನ್ನು ಕಂಪೇರ್ ಮಾಡ್ತಾರೆ. ಎರಡೂ ಕಂಪೇರ್ ಮಾಡ್ತಾರೆ. ಬಯಾಲಜಿಲಿ ಎಕ್ಸಾಮ್ 1 ಅಲ್ಲಿ ಜಾಸ್ತಿ ಬಂದಿದೆ, ಎಕ್ಸಾಮ್ 2 ಅಲ್ಲಿ ಜಾಸ್ತಿ ಬಂದಿದೆ ಅಂತ. ಯಾವ್ದು ಜಾಸ್ತಿ ಬಂದೈತೆ ಅದನ್ನ ಆಡ್ ಮಾಡ್ಬಿಡ್ತಾರೆ. ಅಂಡ್ ಅಗೈನ್ ನಿಮಗೆ ಮತ್ತೆ ಲಾಸ್ಟ್ ಫಿಸಿಕ್ಸ್ ಯಾವಾಗಿರೋದು ನಿಮಗೆ ಮೇ 6 ಅಷ್ಟು ಟೈಮ್ ಇದೆ. ಅಂಡ್ ಅದ್ರ ಮಧ್ಯದಲ್ಲಿ ಮ್ಯಾಥ್ಸು, ಕೆಮಿಸ್ಟ್ರಿ ಬರುತ್ತೆ. ಬಟ್ ಹೇಳ್ತಿರೋದು ಟೈಮ್ ಸಿಕ್ಕಿದೆ. ಅಂಡ್ ಕೆಮಿಸ್ಟ್ರಿ ಬರೋದು ಯಾವಾಗ, ಮ್ಯಾಥ್ಸ್ ಬರೋದು ಯಾವಾಗ ಲೈಕ್ ಫೆಬ್ರವರಿ ಲೈಕ್ ಏಪ್ರಿಲ್ 29 ಅನ್ಸುತ್ತೆ. 2 ಡೇಸ್ ಮತ್ತೆ 1 ಡೇ ಗ್ಯಾಪ್. ಸೊ ಆ ರೀತಿ ಗ್ಯಾಪ್ಸ್ ಇರುತ್ತೆ. ಬರೀ ನಿಮ್ಗೆ ಯಾವ ಎಕ್ಸಾಮ್ ಬರುತ್ತೋ ಅದು ಮಾತ್ರ ಬರೀರಿ. ಓಕೆನಾ. ಅಂಡ್ ಫಾರ್ ಸಪೋಸ್ ನೀವು ಎಲ್ಲ ಬರೀಬೇಕಂದ್ರೆ ಎಲ್ಲ ಬರೀರಿ. ಬಟ್ ಐ ರಿಕಮೆಂಡ್ ಓನ್ಲಿ ಪಿ.ಸಿ.ಎಂ ಮಾತ್ರ ಬರೀರಿ. ಯಾಕಂತಂದ್ರೆ ಸುಮ್ನೆ ಮತ್ತೆ ಇಂಗ್ಲೀಷು, ಕನ್ನಡ ಐ ಮೀನ್ ಬರ್ದ್ರೂ ಓಕೆ. ಯಾಕಂತಂದ್ರೆ ಲೈಕ್ ಒನ್ ಡೇ ಮಾತ್ರ ಇದೆ ಕೆ.ಸಿ.ಟಿ ಆದ್ಮೇಲೆ. ಸೊ ರೆಸ್ಟ್ ನಿಮ್ಗೆ ಯಾವ್ದಾದ್ರು ರೆಸ್ಟ್ ಬೇಕು. ಯಾಕಂತಂದ್ರೆ ನೀವು ಮತ್ತೆ ಕನ್ನಡ ಎಕ್ಸಾಮ್ ಸ್ಟ್ರೆಸ್ ತಗೊಂಡ್ರೆ ಮತ್ತೆ ಬಯಾಲಜಿ ಮೇಲೆ ಅಷ್ಟೊಂದು ಸ್ಟಡಿ ಮಾಡಕ್ಕೆ ಟೈಮ್ ಸಿಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಬೇಕಂದ್ರೆ ನೀವು ಬೇಕಾದ್ರೆ ಬರೀಬೋದು, ಏನು ಚೇಂಜ್ ಆಗಲ್ಲ. ಸೊ ನಮ್ಮ ಬ್ಯಾಚಲ್ಲಿ ನಾನು ಎಕ್ಸಾಮ್ 2 ಬರೆಯಕ್ಕೆ ಹೋಗ್ಲಿಲ್ಲ. ಯಾಕಂತಂದ್ರೆ ಲೈಕ್ ಆಲ್ರೆಡಿ ಎಕ್ಸಾಮ್ 1 ಅಲ್ಲಿ 92% ಬಂದಿತ್ತು. ಐ ಮೀನ್ ಇನ್ನು ರಿಸಲ್ಟ್ ಮುಂದೆ ಐ ಮೀನ್ ಗೊತ್ತಿತ್ತು ನನಗೆ 90% ಅರೌಂಡ್ ಬರುತ್ತೆ ಅಂಡ್ ಅದ್ರಲ್ಲಿ 2 ರೀಸನ್ಸ್ ನಾನು ಯಾಕೆ ಎಕ್ಸಾಮ್ 2 ಎಕ್ಸಾಮ್ ಬರ್ದಿಲ್ಲ ಅಂತಂದ್ರೆ, ಫಸ್ಟ್ ರೀಸನ್ನು ಮೇ ಬಿ ಮಾರ್ಕ್ಸ್ ಕಾರ್ಡಲ್ಲಿ ಈ ವರ್ಷನೇ ಇದು ಕಂಡಕ್ಟ್ ಮಾಡ್ತಾ ಇದ್ರು. ಮೇ ಬಿ ಮಾರ್ಕ್ಸ್ ಕಾರ್ಡ್ ಚೇಂಜ್ ಆಗುತ್ತೇನೋ, ಡೇಟ್ ಚೇಂಜ್ ಆಗುತ್ತೇನೋ, ಎಕ್ಸಾಮ್ 2 ಎಕ್ಸಾಮ್ 3 ಮೆನ್ಷನ್ ಮಾಡ್ತಾರೇನೋ, ಚೆನ್ನಾಗಿರಲ್ಲ ಮತ್ತೆ ಫ್ಯೂಚರಲ್ಲಿ ತೋರಿಸಿದ್ರೆ ಓಹ್! ಇವ್ನು ಫೇಲ್ ಆಗಿದ್ದಾನೆ ಅದಕ್ಕೆ ಎಕ್ಸಾಮ್ 2 ಬರ್ದವ್ನೆ ಅನ್ಕೊಂತಾರೇನೋ, ಚೇಂಜ್ ಆಗುತ್ತೆ ಅನ್ಕೊಂಡಿದ್ದೆ. ಬಟ್ ಚೇಂಜ್ ಆಗಿಲ್ಲ. ಸೊ ಅಂಡ್ ಸೆಕೆಂಡ್ ರೀಸನ್ ಅಂತಂದ್ರೆ ಸ್ವಲ್ಪ ಲೇಜಿನೆಸ್ಸು. ಚೆನ್ನಾಗಿ ಪ್ರಿಪೇರ್ ಆಗಿ ಸೆಕೆಂಡ್ ಪಿ.ಯು.ಸಿ ಫುಲ್ಲು ಸ್ಟಡಿ ಮಾಡಿದೀವಿ. ಹೋಲ್ ಇಯರ್ ಪ್ರಿಪರೇಷನ್ 1 ಪ್ರಿಪೇರ್ಡ್ ಟು ಎಕ್ಸಾಮಲ್ಲಿ ಲೈಕ್ ಕಾಲೇಜಸಲ್ಲಿ ಪ್ರಿಪರೇಟರಿ ಡೆಂಡಾಗಿ ಬರ್ತಿದ್ದೀವಿ. ಅಂಡ್ ಎಕ್ಸಾಮ್ ಬರ್ತಿದ್ವಿ. ಸೊ ಈಗ ಟೈಮ್ ಸಿಕ್ಕಿದೆ. ಸೊ ಚಿಲ್ ಆಗೋಣ. ಮತ್ತೆ ಯಾಕೆ ಬರೆಯೋದು ಅಂತ ಸ್ವಲ್ಪ ಲೇಜಿನೆಸ್ ಇಂದ ಬೇಡ ಬಿಡು ಎಕ್ಸಾಮ್ 1 ಸಾಕಂತ ನಾನು ಸುಮ್ಮನೆ ಸ್ಕಿಪ್ ಮಾಡ್ಬಿಟ್ಟೆ ಅಷ್ಟೇ. ಎಕ್ಸಾಮ್ 2 ಬರೆಯಕ್ಕೆ ಹೋಗ್ಲಿಲ್ಲ. ಬಟ್ ಬರ್ದಿದ್ರು ಒಳ್ಳೇದಲ್ಲ. ಮೇ ಬಿ ಕೆ.ಸಿ.ಟಿಲಿ ಒಳ್ಳೆ ಇನ್ನೂ ಬೆಟರ್ ರ್ಯಾಂಕ್ ಬರೋದು. ಐ ಮೀನ್ ಅಷ್ಟೇ ಇನ್ನೇನಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಬೇಕಾದ್ರೆ ಕೆಲವೊಬ್ರು ಮ್ಯಾಥಮೆಟಿಕ್ಸಲ್ಲಿ 99 ಬಂದಿತ್ತು. ಅಂಡ್ ಅಗೈನ್ ಮ್ಯಾಥಮೆಟಿಕ್ಸ್ 100 ಬೇಕಂತ ಮತ್ತೆ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿ ಮತ್ತೆ ಮ್ಯಾಥಮೆಟಿಕ್ಸಲ್ಲಿ 100 ತಗೊಂಡ. ಓಕೆ. ಎಕ್ಸಾಮ್ 2 ಅಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕ್ಸ್ ಕಾರ್ಡ್‌ನ ನೋಡಿದ್ರೆ
ಮ್ಯಾಥಮೆಟಿಕ್ಸ್ 100 ಅಂತ ಬಂತು ಅವ್ನಿಗೆ. ನೋ ಚೇಂಜ್ ನಮ್ಗೆ ಏನ್ ಇದೆಯೋ ಮಾರ್ಕ್ಸ್ ಕಾರ್ಡಲ್ಲಿ ಅವ್ನಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ಇದೆ ಡೀಟೇಲ್ಸ್. ಇಲ್ಲಾಂದ್ರೆ ಅವ್ನ ಪರ್ಸನಲ್ ಡೀಟೇಲ್ಸ್ ಸೇಮ್ ಡಿಫ್ರೆಂಟು ಪ್ಲಸ್ ಅವ್ನ ಮಾರ್ಕ್ಸ್ ಏನಿದೆ ಅದು ಡಿಫ್ರೆಂಟ್. ಎಕ್ಸಾಮ್ 1 ಎಕ್ಸಾಮ್ 2 ಏನು ಗೊತ್ತಿಲ್ಲ. ಸೊ ಅದನ್ನ ನಿಮಗೆ ಮತ್ತೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫಾರ್ ಸಪೋಸ್ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ನಿಮಗೆ ಡೆಫಿನೆಟ್ಲಿ ಕೇಸಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಬೇರೆ ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ನಿಮಗೆ ಓವರಾಲ್ ಮಾರ್ಕ್ಸ್ ಕಾರ್ಡಲ್ಲಿ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಮೇಬಿ ಮಾರ್ಕ್ಸ್ ಪರ್ಸೆಂಟೇಜು ಜಾಸ್ತಿ ಸಿಗುತ್ತೆ. ಮೇಬಿ ಫಾರ್ ಸಪೋಸ್ ನೀವು ಎಕ್ಸಾಮ್ 1ನಲ್ಲಿ ಮೇಬಿ ಸಮ್ ರೀಸನ್ಸಿಂದನೋ ಇಲ್ಲ ಟೆನ್ಷನ್ಸಿಂದನೋ ಸರಿಯಾಗಿ ಬರಲಿಲ್ಲ ಅಂತ ಕಾಮನ್ ಮಿಸ್ಟೇಕ್ಸಿಂದನೋ ಏನೇ ಮಿಸ್ಟೇಕ್ಸ್ ಮಾಡಿದರೆ ಎಕ್ಸಾಮ್ 2 ಅಂದ್ರೆ ಸೇಮ್ ಅದೇ ಯಾವ ಸಬ್ಜೆಕ್ಟಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಆ ಎಕ್ಸಾಮ್‌ಗೆ ಅಪ್ಲೈ ಮಾಡಿಬಿಟ್ಟು ನೀವು ಬೇಕಾದರೆ ಆ ಸಬ್ಜೆಕ್ಟ್ ಅಪ್ಲೈ ಮಾಡಿಬಿಟ್ಟು ಆ ಸಬ್ಜೆಕ್ಟಲ್ಲಿ ಬೆಟರ್ ಮಾರ್ಕ್ಸ್ ತಗೋಬೋದು. ಓಕೆನಾ. ಓನ್ಲಿ ಒನ್ ಟೈಮ್ ಮತ್ತೆ ಸೆಕೆಂಡ್ ಪೀಸ್ ಎಕ್ಸಾಮ್ ಮತ್ತೆ ಯಾವಾಗ ಬರಲ್ಲ. ಸೊ ಲೈಫ್ ಟೈಮ್ ಇರುತ್ತೆ ಮಾರ್ಕ್ಸ್ ಕಾರ್ಡ್. ಸೊ ಅದಕ್ಕಾಗಿ ಇವಾಗ ಎಕ್ಸಾಮ್ 2 ಬರಿಬೋದು. ಸೊ ಇದು ಐ ಕ್ಯಾನ್ ಸೇ ಲೈಕ್ ಬರೀರಿ. ಎಕ್ಸಾಮ್ 2 ಬರೀರಿ. ಎಕ್ಸಾಮ್ 3 ಬರೆಯಕ್ಕೆ ಹೋಗಬೇಡಿ. ಚಿಲ್ಲಾಗಿ ಹಾಲಿಡೇ ಸಿಗುತ್ತೆ 3-4 ಮಂತ್ಸ್ ಅಂತ ಸಿಗುತ್ತೆ. ಯಾಕಂದರೆ ಕೆ-ಸಿಟ್ ಕೌನ್ಸಿಲಿಂಗು, ನೀಟ್ ಕೌನ್ಸಿಲಿಂಗ್ ಅವೆಲ್ಲ ಆಗೋಷ್ಟಕ್ಕೆ 3-4 ಮಂತ್ಸ್ ಆಗುತ್ತೆ. ನಮ್ಮ ಬ್ಯಾಚಿಗಾದರೆ 5 ಮಂತ್ಸ್ ಸಿಗುತ್ತೆ ಹಾಲಿಡೇಸು. ಸೊ ಸಿಗುತ್ತೆ. ಸೊ ಅದಕ್ಕಾಗಿ ಎಕ್ಸಾಮ್ 3 ಬರೆಯೋಕೆ ಹೋಗಬೇಡಿ. ಎಕ್ಸಾಮ್ 2 ವರೆಗೂ ಬರೀರಿ. ಓಕೆ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಈ ವಿಡಿಯೋ ಯಾಕೆ ಮಾಡ್ತೀನಿ ಅಂತಂದರೆ ನನಗೂ ಡೌಟ್ಸ್ ಇತ್ತು. ಸೊ ನಂಗೆ ಡೌಟ್ಸ್ ಇರೋವಾಗ ಅಷ್ಟೊಂದು ಕ್ಲಾರಿಫಿಕೇಶನ್ ನಾನು ಬಿಲೀವ್ ಮಾಡೋಷ್ಟು ಕ್ಲಾರಿಫಿಕೇಶನ್ ಯಾರು ಕೊಡಲಿಲ್ಲ. ಸೊ ಅದಕ್ಕಾಗಿ ಮೇಬಿ ನಿಮ್ಮ ಬ್ಯಾಚಲ್ಲೂ ಮಾಡ್ತಿದ್ದೀರಿ. ಸೊ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬೇಕಂತಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ ಇಲ್ಲ ಸ್ಟಡಿ ಗ್ರೂಪ್ಸಲ್ಲಿ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾದರೂ ನಿಮಗೆ ಏನಾದರೂ ಪರ್ಸನಲ್ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲಾಗಿ ಮೆಸೇಜ್ ಮಾಡ್ಬೋದು. ಇಲ್ಲಾಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬೇರೆಯವ್ರಿಗೂ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅವ್ರ ಪ್ರಾಬ್ಲಮ್ಸು ನಿಮ್ಮ ಪ್ರಾಬ್ಲಮ್ಸು. ಆ್ಯಂಡ್ ಐ ಕ್ಯಾನ್ ಲೈಕ್ ಕಾಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಆ್ಯಂಡ್ ಇದು ನಮ್ಮ ವಿಡಿಯೋ. ನಿಮ್ಗೆ ಏನೋ ಬೇರೆ ನೆಕ್ಸ್ಟ್ ವಿಡಿಯೋಸ್ ಲೈಕ್ ಕೆ-ಸಿಟ್ ಕೌನ್ಸಿಲಿಂಗು, ಇಂಜಿನಿಯರಿಂಗ್ ಟಿಪ್ಸು ಅವೆಲ್ಲ ಈ ಚಾನಲ್ ಎಜುಕೇಟೆಡ್ ಚಾನಲ್ ಇದು. ಸೊ ಈ ಚಾನಲ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಡೋಂಟ್ ಎಕ್ಸ್ಪೆಕ್ಟ್ ಎಂಟರ್ಟೈನ್ಮೆಂಟು ಕಾಮಿಡಿ ಅಂತ ಚಾನಲಲ್ಲಿ ಇದು. ಸೊ ನಿಮ್ಗೆ ಎಜುಕೇಟೆಡ್ ಕಂಟೆಂಟ್ ಬೇಕಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.